ಈ ತಿಂಗಳ 15ನೇ ತಾರೀಕಿಗೆ ಪ್ರಜಾಶಕ್ತಿ 1 ವರ್ಷ ಪೂರೈಸಿದೆ. ಅತ್ಯುತ್ತಮವಾದ ನ್ಯೂಸ್ ಮಾಡಿಕೊಂಡು ಮಧುಗಿರಿ ತಾಲೂಕಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಒಳ್ಳೆ ಸುದ್ದಿಗಳು ಪ್ರಚಾರ ಮಾಡಿ 1 ವರ್ಷ ಪೂರೈಸಿದ್ದಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಪ್ರಜಾಶಕ್ತಿ. ಇನ್ನು ಇದೇ ಥರ ನ್ಯೂಸ್ಗಳು ಮಾಡಿಕೊಂಡು ಒಳ್ಳೆ ಹೆಸರು ಮಾಡಿ ಮತ್ತು ಉನ್ನತವಾಗಿ ಅಭಿವೃದ್ಧಿ ಪಡಬೇಕು ಅಂತ ಆಶಿಸ್ತೇನೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸುದ್ದಿಗಳು ಮಾಡಿ ಇನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಏರಬೇಕು ಅಂತ ಆಶಿಸ್ತಾ ಇದ್ದೀನಿ. ಸುದ್ದಿ ಏನಂದ್ರೆ, ನಮ್ಮ ಪ್ರಜಾಶಕ್ತಿ ಟಿವಿ ಮಾಧ್ಯಮ ಇಲ್ಲಿ 1 ವರ್ಷ ಪೂರೈಸಿದೆ ಹಾಗೂ ಒಳ್ಳೆ ನಮ್ಮ ಪ್ರದರ್ಶನದಲ್ಲಿ ಒಳ್ಳೆಯ ವಿಚಾರವನ್ನು ಜನರ ಪರ ಮತ್ತು ರೈತರ ಪರ ಎಲ್ಲರ ಗಮನದಲ್ಲಿಟ್ಟುಕೊಂಡು ಎಲ್ಲರಿಗೆ ನ್ಯಾಯ ಕೊಡುವಂತಹ ಸುದ್ದಿಗಳನ್ನು ಪ್ರದರ್ಶಿಸುತ್ತಿದೆ. ಆದ್ದರಿಂದ ನಮ್ಮ ಪ್ರಜಾಶಕ್ತಿಗೆ ನಮ್ಮಿಂದ ಎಲ್ಲರಿಗೂ, ಎಲ್ಲ ಗ್ರಾಮಸ್ಥರಿಂದ ಮತ್ತು ಎಲ್ಲ ರೈತರಿಂದ ನಮ್ಮ ಯಶಸ್ವಿಯಾಗಲಿ ಅಂತ ನಾವು ಈ ಪ್ರಜಾಶಕ್ತಿ ಟಿವಿ ಅವರಿಗೆ ಮತ್ತು ಮಾಧ್ಯಮದವರಿಗೆ ಎಲ್ಲರಿಗೂ ನಾವು ಆಶಿಸುತ್ತಿದ್ದೇವೆ. ಈ ಟಿವಿಯು ಜಿಲ್ಲಾ ಮಟ್ಟದಲ್ಲಿಯೂ ಕೆಲಸ ಮಾಡುತ್ತಾ ಇದ್ದಾರೆ. ಮತ್ತೆ ನಮ್ಮ ಆಶಿಸ ಏನಂದ್ರೆ ಎಲ್ಲಾ ರಾಜ್ಯದಲ್ಲಿ ಇದು ಈ ಮಾಧ್ಯಮ ಅದರ ಬೆಳೀಲಿ ಅಂತ ನಾವು ಕೇಳ್ಕೊಳ್ಳುತ್ತಿದ್ದೇವೆ. ನಮಸ್ಕಾರ. ಬಂದ್ರಳ್ಳಿ ಮಂಜುನಾಥ್ ಅಂತ, ಮಧುಗಿರಿ ವಿಧಾನಸಭಾ ಕ್ಷೇತ್ರ, ಮುರುಘಕೆರೆ ಪಂಚಾಯತಿ, ಬಂದ್ರಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಮೊದಲಿಗೆ ನಾನು ರಾಜಣ್ಣರ ಕಟ್ಟಾಭಿಮಾನಿ ಹಾಗೂ ಅಪಾರ ಗೌರವ ಇಟ್ಕೊಂಡಿರತಕ್ಕಂಥನು. ಹಾಗಾಗಿ ನಾನು ಪ್ರಥಮವಾಗಿ ಪ್ರಜಾಶಕ್ತಿ ಚಾನಲ್ಗೆ 1 ವರ್ಷ ತುಂಬಿರೋದ್ರಿಂದ ಶುಭಾಶಯಗಳನ್ನ ಆಶಿಸ್ತೇನೆ. ತಾರೀಕು ಪ್ರಜಾಶಕ್ತಿ ಟಿವಿಗೆ 1 ವರ್ಷದ ಸಂಭ್ರಮ. ಈ ಚಾನಲ್ಲು ಗ್ರಾಮೀಣ ಭಾಗದಲ್ಲಿ ಒಳ್ಳೆ ಉನ್ನತ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಬಡವರು ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ಒಳ್ಳೆ ಒಂದು ಸುದ್ದಿ ವಾಹಿನಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಉನ್ನತ ಮಟ್ಟದಲ್ಲಿ ಈ ವಾಹಿನಿ ಹೆಸರನ್ನು ಮಾಡಬೇಕು. ಮತ್ತು ತುಂಬ ಚೆನ್ನಾಗಿ ಸ್ಪಂದನೆಯನ್ನು ಮಾಡ್ತಾರೆ. ಮತ್ತು ವಾಹಿನಿ ಮತ್ತು ನಮ್ಮ ತುಮಕೂರು ಜಿಲ್ಲೆಗೆ ಹೊಸ ಒಂದು ಹೆಸರಾಂತ ವಾಹಿನಿ ಅಂದರೆ ಅದು ಪ್ರಜಾಶಕ್ತಿ ಟಿವಿ. ಇನ್ನು ಹೊಸ ಜನರ ಪರವಾಗಿ ಕೆಲಸವನ್ನು ಮಾಡಲಿ ಅಂತ ನಾನು ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ನಮ್ಮ ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ಪ್ರಜಾಶಕ್ತಿ ಕೂಡ ಶ್ರಮಿಸಿದೆ. ಇವರು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಬೇಕು. ಪ್ರಜಾಶಕ್ತಿ ಟಿವಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಬೇಕು. ಮತ್ತು ಮುಂಬರುವ ದಿನಗಳಲ್ಲಿ ಪ್ರಜಾಶಕ್ತಿ ಟಿವಿ ಒಂದು ಜಿಲ್ಲೆಯ ಟಿವಿ ಆಗಿದೆ. ಇವಾಗ ಒಂದು ಕರ್ನಾಟಕ ರಾಜ್ಯದ ಟಿವಿಯನ್ನು ಆಗಬೇಕು. ಇವರಿಗೆ ಒಳ್ಳೆಯದಾಗಲಿ, ಶುಭ ಕೋರ್ತಾ ಇದ್ದೀನಿ.